ಎಲ್ರಿಗೂ ನಮಸ್ಕಾರ. ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ದಾರೆ. ಚಿಕ್ಕ ಗಣೇಶಗಳು 11, ದೊಡ್ಡ ಗಣೇಶ ಒಂದು ಪುಟ್ಟ ಗೌರಿ. ಪೂಜೆನೂ ಆಯಿತು, ಸಂಜೆನೂ ಆಯಿತು, ಈವ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟು ಆಯಿತು. ಚಾರುಣಿ ಅವರು ಶಿವನ್ ಸಾಂಗ್ ಹೇಳಿದ್ದಾರೆ. ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ಇನ್ನು ಸೆಕೆಂಡ್ ಇದ್ದರೆ ಗಣೇಶನ ಪೂಜೆ ಮಾಡಿ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಒಬ್ಬೊಬ್ರು ಇನ್ನೂ ಚುಕ್ಕಿ ಇಡ್ತಾ ಇದ್ದಾರೆ, ಒಬ್ಬರು ಆಲ್ರೆಡಿ ರಂಗೋಲಿ ಬಿಡುತ್ತಾ ಇದ್ದಾರೆ, ಒಬ್ಬರು ಆಲ್ರೆಡಿ ಬಣ್ಣನೇ ಹಚ್ತಾ ಇದ್ದಾರೆ, ಒಬ್ಬರು ಆಲ್ರೆಡಿ ಬಣ್ಣನೂ ಹಚ್ಚಿ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಆಲ್ರೆಡಿ ರಂಗೋಲಿನೇ ಬಿಟ್ಟು ಬಣ್ಣನೂ ಹಚ್ತಾ ಇದ್ದಾರೆ, ಗಣೇಶನ ಬಿಡ್ತಾ ಇದ್ದಾರೆ. ಒಬ್ಬರು ಇವರು ಗಣೇಶನ ಬಿಟ್ಟರೆ ಗಣೇಶ ಚೊಂಡ್ಲು ಬಿಟ್ಟು ರಂಗೋಲಿ ಬಿಡ್ತೀನಿ ಅಂತ ಬಿಟ್ಟು ಬಣ್ಣ ಹಚ್ತಾ ಇದ್ದಾರೆ. ಇಲ್ಲೊಬ್ರು ಆಂಟಿ ಎಲ್ಲರಿಗಿಂತ ನಾನು ಸ್ಪೆಷಲ್ ಆಗಿಬಿಡ್ತೀನಿ ಹೇಳೇ ರಂಗೋಲಿ ಬಿಟ್ಟು ಬಣ್ಣ ಹಚ್ತಾ ಇದ್ದಾರೆ. ಇಲ್ಲೊಬ್ಬರು ಚುಕ್ಕಿ ರಂಗೋಲಿ ಬಿಟ್ಟು ಬಣ್ಣ ಹಚ್ತಾ ಇದ್ದಾರೆ. ದೊಡ್ಡವ್ರ ಮಧ್ಯೆ ಚಿಕ್ಕವ್ರು ನಾವೇನು ಕಮ್ಮಿ ಇಲ್ಲ ಅಂತ ಅವರು ಕೂಡ ರಂಗೋಲಿ ಬಿಡ್ತಾ ಇದ್ದಾರೆ. ದೊಡ್ಡವರು ರಂಗೋಲಿ ಬಿಟ್ಟಿದ್ದಾರೆ, ಚಿಕ್ಕವರು ಬಿಟ್ಟಿದ್ದಾರೆ, ಇನ್ನು ಹುಡುಗರು ನಾವೇನು ಕಮ್ಮಿ ಇದ್ದೀವಿ ಅಂತ ಅಂದ್ಕೊಂಡು ಅವರು ಕೂಡ ಮಾಟ ಮಂತ್ರ ಹತ್ರ ಎಲ್ಲ ಮಾಡಿ ರಂಗೋಲಿ ಬಿಡ್ತಾ ಇದ್ದಾರೆ. ಸೊ ಫೈನಲಿ ರಂಗೋಲಿ ಹೇಗೆ ಬಂದಿದೆ ನೋಡೋಣ ಬನ್ನಿ. ಎಲ್ಲರೂ ರಂಗೋಲಿಯನ್ನು ಚೆನ್ನಾಗಿ ಬಿಟ್ಟಿದ್ದಾರೆ. ವೆಲ್ಕಮ್ ಅಂತ ಬರೆದಿದ್ದಾರೆ. ಚಿಕ್ಕ ಲೈಟಿನ್ನು ಬರೀತಾನೆ ಇದ್ದಾರೆ. ಬೆಂಗಳೂರು ಅಣ್ಣಮ್ಮ ಅಂತ ಬರೆದಿದ್ದಾರೆ. ಗಣೇಶನ್ ಬಿಟ್ಟಿದ್ದಾರೆ. ತುಂಬ ಇದನ್ನು ಮಕ್ಕ ಅವ್ರು ಬಿಟ್ಟಿರೋ ರಂಗೋಲಿ ಇದು. ಗಣೇಶ ಹೇಗಿದೆ ನೋಡಿ. ಓಂ ಗಣೇಶಾಯ ನಮಃ ಅಂತ ಬರೆದಿದ್ದಾರೆ. ಸೊ ಚಿಕ್ಕ ಮಕ್ಕಳು ಬಿಟ್ಟದ್ದು ಓಂ ಗಣೇಶ. ಹುಡುಗರು ನಿಂಬೆಹಣ್ಣು, ಬೇವಿನ ಸೊಪ್ಪು, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಮಾಟ ಮಂತ್ರ ಮಾಡಿದ್ದಾರೆ. ಸೊ ಫೈನಲಿ ಆಗಿ ರಂಗೋಲಿ ಒಂದು ಕಾಂಪಿಟೇಷನ್ ಅಂತ ಮುಗೀತು. ಈ ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂತು, ಇದಕ್ಕೆ ಗಣೇಶಗೆ ಸೆಕೆಂಡ್ ಪ್ರೈಸ್ ಬಂತು. ಸೊ ಫೈನಲಿ ಕಾಂಪಿಟೇಷನ್ ಮುಗೀತು. 3ನೇ ದಿನಕ್ಕೆ ಗಣೇಶನ ವಿಸರ್ಜನೆ ಮಾಡೋದಂತ ಗಣೇಶನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದೊಡ್ಡವರಿಂದ ಚಿಕ್ಕವರವರೆಗೂ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದರೆ ಇಲ್ಲಿಬ್ಬರು ನೋಡಿ ಅತ್ತೆ ಸೊಸೆ ಇಬ್ಬರು ನಾವೇನು ಕಮ್ಮಿ ಇಲ್ಲ ಅಂತ ಇಲ್ಲಿಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಗಣೇಶನ ಎತ್ಕೊಂಡು ಹೋದ್ರು. ನಾವು ಮನೆಗೆ ಬಂದ್ವಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಬರ್ಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.